ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 50ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೆಹೋವನು ನಮಗೆ ಏನ್ ಮಾಡುವವರಾಗಿದ್ದಾರೆ? ಸಹಾಯವನ್ನ ಮಾಡುವವರಾಗಿದ್ದಾರೆ. ಕರ್ತನಾದ ಯೆಹೋವನು ನಮಗೆ ಸಹಾಯ ಮಾಡುವವನಾದ್ದರಿಂದ ನಮಗೆ ಏನಿಲ್ಲ, ಇವತ್ತು ನಾಚಿಕೆ ಇಲ್ಲ, ಅವಮಾನವಿಲ್ಲ, ಕೊರಗುವಿಕೆ ಇಲ್ಲ. ಆತನು ನಮ್ಮನ್ನು ಏನ್ ಮಾಡಿದ್ದಾನೆ? ಎಲ್ಲ ವಿಧವಾದ ನಾಚಿಕೆಗಳಿಂದ, ಎಲ್ಲ ವಿಧವಾದ ಕೊರಗುವಿಕೆಗಳಿಂದ ಕರ್ತನು ನಮ್ಮನ್ನು ಏನ್ ಮಾಡಿದ್ದಾನೆ? ಬಿಡುಗಡೆ ಮಾಡಿದ್ದಾನೆ. ಯಾಕೆಂದರೆ ಕರ್ತನಾದ ಯೆಹೋವನು ನಾವು ನಡೆದು ಹೋಗುವಂತಹ ಎಲ್ಲ ಮಾರ್ಗಗಳಲ್ಲೂ ಆತನು ನಮಗೆ ಏನಾಗಿದ್ದಾನೆ? ಸಹಾಯಕನಾಗಿದ್ದಾನೆ. ಆತನು ನಮ್ಮನ್ನ ಸಂಗಡಿಗನಾಗಿ ಬಂದು ಆತನು ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನೇ, ನನ್ನ ಜೀವಿತದಲ್ಲಿ ನನಗೆ ಇರುವಂತಹ ಎಲ್ಲ ನಾಚಿಕೆಯ ಪರಿಸ್ಥಿತಿಗಳಿಂದ ಸ್ವಾಮಿ ನನ್ನನ್ನು ನೀನು ಬಿಡುಗಡೆ ಮಾಡಿದ್ಯಾ. ಕರ್ತನೇ, ನನ್ನ ನೀನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದೆಯಾ. ಅದಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ ದೇವರೇ. ನನ್ನ ಜೀವಿತದಲ್ಲಿ ನನಗಿದ್ದಂತಹ ಎಲ್ಲ ಅವಮಾನಗಳನ್ನು ಪರಿಹರಿಸಿಬಿಟ್ಟು ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ ದೇವರೇ ಎಂದು ದೇವರಿಗೆ ನಾವು ಹೇಳುವವರಾಗಬೇಕು. ಕರ್ತನು ನಮ್ಮನ್ನ ಎಲ್ಲ ವಿಧವಾದ ನಾಚಿಕೆಗಳಿಂದ ತಪ್ಪಿಸಿದ್ದಾರೆ. ತಲೆ ತಗ್ಗಿ ಹೋದ ಪರಿಸ್ಥಿತಿಗಳಿಂದ ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಆತನು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಆತನು ನಮ್ಮನ್ನು ನಡೆಸ್ತಾ ಇದ್ದಾನೆ. ಕರ್ತನಾದ ಯೆಹೋವನು ನಮಗೆ ಏನಾಗಿದ್ದಾನೆ? ಸಹಾಯಕನಾಗಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಅವರಿಗೆ ಸಹಾಯಕರಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ನಾಚಿಕೆ ಪರಿಸ್ಥಿತಿಗಳಿಂದ ಕರ್ತನೆ ನಿನ್ನ ಜನರನ್ನು ನೀನು ಬಿಡುಗಡೆ ಮಾಡಿರುವುದಕ್ಕಾಗಿ ಕೂಡ ಸ್ತೋತ್ರ. ಅದೇ ರೀತಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.